ಜನರ ಸಮಸ್ಯೆಗೆ ಜನಪ್ರತಿನಿಧಿಗಳು ಸ್ಪಂದಿಸಬೇಕು ಎಂಬ ಉದ್ದೇಶದಿಂದ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಆರಂಭಿಸಿದ ಜನಸ್ಪಂದನ ಸಭೆ ನಿಜಕ್ಕೂ ಉತ್ತಮ ಕಾರ್ಯಕ್ರಮವಾಗಿದ್ದು, ನಿಂತು ಹೋಗಿದ್ದ ಈ ಕಾರ್ಯಕ್ರಮ ಮತ್ತೆ ಆರಂಭವಾಗಿರುವುದು ಸ್ವಾಗತಾರ್ಹ ಎಂದು ಶಾಸಕ ದಿನಕರ್ ಶೆಟ್ಟಿ ತಿಳಿಸಿದರು. ಅವರು ಕುಮಟಾದ ಪುರಭವನದಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇನ್ನು ಸುಧಾ ಸುರಕ್ಷಾ, ವಿಧವಾ ವೇತನಕ್ಕೆ ಪದೇ ಪದೇ ಕಚೇರಿಗೆ ಅಲೆದಾಡುವ ಜನ ಏಜೆಂಟರುಗಳ ಕೈಗೆ ಸಿಕ್ಕಿ ಅವರಿಗೆ ಹಣ ನೀಡಬೇಕಾದ ಪರಿಸ್ಥಿತಿ ರಾಜ್ಯಾದ್ಯಂತ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಶಾಸಕರು, ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸು ನಿಧಿ ಇದೆ ಎಂಬುದನ್ನು ಪಿಡಿಒಗಳ ಮೂಲಕ ತಿಳಿದುಕೊಂಡು ಲಕ್ಷಾಂತರ ರೂಪಾಯಿ ಹಣ ಇಟ್ಟುಕೊಂಡು ಅಭಿವೃದ್ಧಿ ಕೆಲಸ ಮಾಡದೆ ಸುಮ್ಮನಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ತಕ್ಷಣ ಈ ನಿಧಿಯನ್ನು ಬಳಸಿಕೊಂಡು ಅಭಿವೃದ್ಧಿ ಕೆಲಸ ಆರಂಭಿಸಿ, ಇಲ್ಲದಿದ್ದರೆ ನಾನೇ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಪಿಡಿಒಗಳಿಗೆ ಎಚ್ಚರಿಸಿದರು. ಇನ್ನು ಜನಸ್ಪಂದನ ಸಭೆಯಲ್ಲಿ ಒಟ್ಟು 17 ಅರ್ಜಿಗಳು ಸ್ವೀಕೃತವಾಗಿದ್ದು, ಅವುಗಳನ್ನು 15 ದಿನಗಳ ಒಳಗೆ ಪರಿಹರಿಸಿ ಅರ್ಜಿ ವಿಲೇವಾರಿ ಮಾಡುವಂತೆ, ತಾಂತ್ರಿಕ ಮತ್ತು ನ್ಯಾಯಾಲಯದಲ್ಲಿ ಇರುವ ಪ್ರಕರಣಗಳಿದ್ದಲ್ಲಿ ಸೂಕ್ತ ಹಿಂಬರಹ ನೀಡುವಂತೆ ಸೂಚಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪುರಸಭೆ ಸದಸ್ಯರು, ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅಂಚೆ ಇಲಾಖೆಯ ಸೇವೆಯನ್ನು ಪ್ರತಿ ಮನೆ ವ್ಯಕ್ತಿಗೆ ತಲುಪಿಸಬೇಕು. ಪ್ರತಿ ಸೇವೆಯ ಲಾಭವನ್ನು ನಾಗರಿಕರು ಪಡೆಯುವಂತಾಗಬೇಕು. ಪ್ರತಿಯೊಬ್ಬರೂ ಅಂಚೆ ಇಲಾಖೆಯಲ್ಲಿ ಒಂದು ಖಾತೆ ಆರಂಭಿಸಿ ಎಲ್ಲಾ ಸೇವೆಯನ್ನು ಪಡೆಯುವಂತಾಗಬೇಕು ಎಂದು ಅಂಚೆ ಇಲಾಖೆಯ ಶಿರಸಿ ವಿಭಾಗದ ಎಸ್ಪಿ ಹೂವಪ್ಪಾಜಿ ಅವರು ತಿಳಿಸಿದರು. ಅವರು ಚಿಪಗಿಯ ಪೋಸ್ಟ್ ಆಫೀಸ್ನಲ್ಲಿ ಅಂಚೆ ಸಂಪರ್ಕ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇನ್ನು ಜೀವ ವಿಮೆ, ಆರ್ಡಿ, ವಾಹನ ವಿಮೆ, ರಿಸರ್ವೇಶನ್, ಟಿಕೆಟ್ ಬುಕಿಂಗ್ ಎಲ್ಲದಕ್ಕೂ ಅವಕಾಶ ನೀಡಲಾಗುತ್ತಿದೆ. ಅಲ್ಲದೆ ಪ್ರಧಾನಮಂತ್ರಿ ವಿಮಾ ಯೋಜನೆಯಡಿ ವಾರ್ಷಿಕ 20 ರೂಪಾಯಿ ಕಂತು ಕಟ್ಟಿದರೆ ವಿಮೆ 2 ಲಕ್ಷ ರೂಪಾಯಿ, ಅಪಘಾತದಲ್ಲಿ ಮೃತರಾದರೆ ಸಿಗುತ್ತದೆ. 436 ರೂಪಾಯಿ ಬೇರೆಲ್ಲ ಅವಘಡಕ್ಕೂ ಜೀವನ ಜ್ಯೋತಿ ಯೋಜನೆ ಇದೆ. ಅಪಘಾತ ವಿಮೆ 320 ರೂಪಾಯಿ, ವಾರ್ಷಿಕ ವಿಮೆ 5 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತದೆ. 520 ರೂಪಾಯಿಗೆ 10 ಲಕ್ಷ ರೂಪಾಯಿ, 720 ರೂಪಾಯಿಗೆ 15 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತದೆ. ಈಗಾಗಲೇ 4 ಕುಟುಂಬಗಳಿಗೆ ಪರಿಹಾರ ನೀಡಲಾಗಿದೆ. ಶಿರಸಿ ಅಂಚೆ ವಿಭಾಗಕ್ಕೆ ಅತ್ಯುತ್ತಮ ಅಪಘಾತ ವಿಮಾ ಯೋಜನೆ ಅನುಷ್ಠಾನದ 4 ಗೌರವ ದೊರೆತಿದೆ ಎಂದು ಇದೇ ವೇಳೆ ತಿಳಿಸಿದರು. ಇನ್ನು ಈ ವೇಳೆ ಎಎಸ್ಪಿ ವಿವೇಕಾನಂದ್ ನಿಂಬರ್ಗಿ, ಮೋಹನ್ ಮಾಳ್ವದೆ, ಚಿಪಗಿ ಪೋಸ್ಟ್ ಮಾಸ್ಟರ್ ಶ್ರೀರಾಮ್ ಶಾನ್ಬಾಗ್, ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಸನ್ನ ಹೆಗಡೆ, ಶಿರಸಿ ನಗರಸಭಾ ಸದಸ್ಯರಾದ ರಾಘವೇಂದ್ರ ಶೆಟ್ಟಿ, ದೊಡ್ಡನಳ್ಳಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ಎನ್ ಹೆಗಡೆ ಹಾಗೂ ಇತರರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಪ್ರಸಿದ್ಧ ಅಳವೆಕೋಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಶ್ರೀದೇವರ ಪುನರ್ ಪ್ರತಿಷ್ಠಾ ಸುವರ್ಣ ಮಹೋತ್ಸವದ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಭಾನುವಾರ ಬೆಳಿಗ್ಗೆಯ ಶುಭ ಮುಹೂರ್ತದಲ್ಲಿ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ವಡೇರ್ ಸ್ವಾಮೀಜಿಯವರು ಶಿಖರ ಕಲಶ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು. ನಂತರ ಶ್ರೀ ದೇವಸ್ಥಾನದ ಆವರಣದಲ್ಲಿ ನಿರ್ಮಿಸಲಾಗಿದ್ದ ನೂತನ ಯಜ್ಞ ಮಂಟಪ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀಗಳು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ತಿಮ್ಮಪ್ಪ ಹೊನ್ನಿಮನೆ ಹಾಗೂ ಧರ್ಮದರ್ಶಿಗಳಿಗೆ ಆಶೀರ್ವಾದ ಪೂರ್ವಕ ಮಂತ್ರಾಕ್ಷತೆಯನ್ನು ನೀಡಿ ಕಾರ್ಯಕ್ರಮಗಳು ಸಾಂಘವಾಗಿ ನೆರವೇರಲಿದೆ ಎನ್ನುವ ಕುರಿತು ಆಶೀರ್ವಾದ ನೀಡಿದರು. ಇನ್ನು ಈ ವೇಳೆ ಬೆಳಿಗ್ಗೆಯಿಂದಲೇ ದೇವತಾ ಪ್ರಾರ್ಥನೆ, ಗಣಪತಿ ಪೂಜನೆ, ಪುಣ್ಯಾಹ ವಾಚನ, ನವಗ್ರಹ ವಾಸ್ತು ಹವನ, ಶಿಖರ ಕಲಶ ಶುದ್ಧಿ ಕಾರ್ಯಕ್ರಮ ನಡೆಯಿತು. ನಂತರ ಮಧ್ಯಾಹ್ನ ಮಹಾ ಮಂಗಳಾರತಿ, ಯತಿ ಬ್ರಾಹ್ಮಣ ಸಮಾರಾಧನೆ, ಮಹಾ ಅನ್ನ ಸಂತರ್ಪಣೆ ಹಾಗೂ ಸಂಜೆ ಭಜನಾ ಕಾರ್ಯಕ್ರಮ, ರಾತ್ರಿ ಮಹಾ ಮಂಗಳಾರತಿ, ಪ್ರಸಾದ ವಿತರಣೆಗಳು ನಡೆದವು. ಇನ್ನು ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿದ್ದ ಭಕ್ತಿ ರಸಮಂಜರಿ ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿಯ ಕೋಣಂದೂರಿನ ಚಲನಚಿತ್ರ ಸಂಗೀತ ನಿರ್ದೇಶಕ ಹಾಗೂ ಕನ್ನಡ ಗಜಲ್ ಗಾಯಕ ಇಮ್ತಿಯಾಜ್ ಸುಲ್ತಾನ್ ಅವರ ಗಾಯನ ಜನಮೆಚ್ಚುಗೆ ಪಡೆಯಿತು. ಟಿಎಂಎಸ್ ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಶಿರಸಿ ಸಹಯೋಗದಲ್ಲಿ ಕಾಫಿ ಮತ್ತು ಕಾಳು ಮೆಣಸು ಬೆಳೆಯ ಕುರಿತು ಮಾಹಿತಿ ಕಾರ್ಯಾಗಾರ ಜುಲೈ 2, 2024 ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಸ್ಥಳ ಟಿಎಂಎಸ್ ಸಭಾಭವನ, ಎಪಿಎಂಸಿ ಯಾರ್ಡ್, ಶಿರಸಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿಎಂಎಸ್ ಅಧ್ಯಕ್ಷರಾದ ಜಿಟಿ ಹೆಗಡೆ ತಟ್ಟಿಸರ ವಹಿಸಲಿದ್ದು, ಗೌರವ ಉಪಸ್ಥಿತಿಯನ್ನು ಟಿಎಂಎಸ್ ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರಾದ ಜಿಎಂ ಹೆಗಡೆ ಹುಳುಗೋಳ ಮತ್ತು ಟಿಎಂಎಸ್ ಉಪಾಧ್ಯಕ್ಷರಾದ ಜಿಎಂ ಹೆಗಡೆ ಮುಳುಕಂಡ ವಹಿಸಲಿದ್ದಾರೆ. ಅಂತೆಯೇ ಸಂಶೋಧನೆ ಮತ್ತು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಬಾಳೆಹೊನ್ನೂರಿನ ಜಂಟಿ ನಿರ್ದೇಶಕರಾದ ಜೆಎಸ್ ನಾಗರಾಜ್, ಬೇಸಾಯ ಶಾಸ್ತ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಾಬು, ಸಸ್ಯ ತಳಿ ಶಾಸ್ತ್ರದ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಹರ್ಷ,
ಹಾಗೂ ಕೃಷಿ ತಜ್ಞರಾದ ಡಾಕ್ಟರ್ ರಾಜೇಂದ್ರ ಹೆಗಡೆ ಸಾಲ್ಕಣಿಯವರು ವಿಷಯ ತಜ್ಞರಾಗಿ ಆಗಮಿಸಲಿದ್ದಾರೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವವರು ಮುಖ್ಯ ಕಾರ್ಯನಿರ್ವಾಹಕರು ವಿನಯ್ ಎನ್ ಹೆಗಡೆ ಮಂಡೇಮನೆ, ಉಪಾಧ್ಯಕ್ಷರು ಜಿಎಂ ಹೆಗಡೆ ಮುಳ್ಕಂಡ, ಅಧ್ಯಕ್ಷರು ಜಿಟಿ ಹೆಗಡೆ ತಟ್ಟಿಸರ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸರ್ವ ಸಿಬ್ಬಂದಿಗಳು ಟಿಎಂಎಸ್ ಶಿರಸಿ. ವಿಶೇಷ ಸೂಚನೆ: ಸಮಯದ ಅಭಾವ ಹಾಗೂ ಅನಿವಾರ್ಯ ಕಾರಣದಿಂದ ಕಾಫಿ ಮತ್ತು ಕಾಳು ಮೆಣಸು ಬೆಳೆಯ ಕುರಿತ ಮಾಹಿತಿ ಕಾರ್ಯಾಗಾರದ ಆಮಂತ್ರಣ ಪತ್ರಿಕೆಯನ್ನು ಅಂಚೆ ಮೂಲಕ ಸದಸ್ಯರಿಗೆ ಕಳುಹಿಸಲು ಸಾಧ್ಯವಾಗಿರುವುದಿಲ್ಲ. ಕಾರಣ ಇದೇ ಆಮಂತ್ರಣವೆಂದು ತಿಳಿದು ಈ ಕಾರ್ಯಕ್ರಮಕ್ಕೆ ಅವಶ್ಯ ಆಗಮಿಸಬೇಕಾಗಿ ವಿನಂತಿ. ಸಾಮಾಜಿಕ ಸೇವೆಯಲ್ಲಿ ಸಾರ್ಥಕ ಸಾಧನೆಗಳನ್ನು ಮಾಡಿದ ಅಂಕೋಲಾ ಕರಾವಳಿಯು 2024-25ನೇ ವರ್ಷದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದ್ದು, ಆ ನಿಮಿತ್ತ ಕ್ಲಬ್ ಹಮ್ಮಿಕೊಳ್ಳುವ ವಿಶೇಷ ಕಾರ್ಯಕ್ರಮಗಳಲ್ಲಿ ಅಂಕೋಲೆಯ ನಾಗರಿಕರು ಮುಕ್ತ ಮನಸ್ಸಿನಿಂದ ಪಾಲ್ಗೊಂಡು ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಸ್ಮರಣೀಯವಾಗಲು ಸಹಕರಿಸಬೇಕು ಎಂದು ಬೆಳ್ಳಿ ಹಬ್ಬದ ವರ್ಷದ ಅಧ್ಯಕ್ಷರಾಗಲಿರುವ ದೇವಾನಂದ್ ಗಾಂವ್ಕರ್ ಬಾಸಗೌಡ ತಿಳಿಸಿದರು. ಅಂಕೋಲಾ ತಾಲೂಕಿನ ಬೊಬ್ರುವಾಡದ ಶಾಲೆಗೆ ಕರಾವಳಿ ಲಯನ್ಸ್ ಕ್ಲಬ್ ವತಿಯಿಂದ ಕ್ರೀಡಾ ಪರಿಕರಗಳು ಮತ್ತು ಗ್ರೈಂಡರ್ ಹಸ್ತಾಂತರಿಸಿ ಅವರು ಮಾತನಾಡಿದರು. ಇನ್ನು ಈ ವೇಳೆ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯ ಬಾಲಚಂದ್ರ ಎಸ್ ನಾಯಕ್, ಬಾಲಚಂದ್ರ ಎನ್ ನಾಯಕ್, ಬೊಬ್ರುವಾಡ ಗ್ರಾಮ ಪಂಚಾಯತ್ ಪಿಡಿಒ ನಾಗೇಂದ್ರ ನಾಯ್ಕ್, ಪ್ರಮುಖರಾದ ಮಂಜುನಾಥ್ ಹರಿಕಂತ್ರ, ಎಸ್ಡಿಎಂಸಿ ಉಪಾಧ್ಯಕ್ಷ ಹಾಗೂ ಲಯನ್ಸ್ ಸದಸ್ಯ ಸದಾನಂದ್ ಶೆಟ್ಟಿ ಸೇರಿದಂತೆ ಇನ್ನಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ಬೊಬ್ರುವಾಡ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಗ್ರೈಂಡರ್, ಕ್ರೀಡಾ ಪರಿಕರಗಳಾದ ಕ್ಯಾರಂ, ಚೆಸ್, ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್ಸ್, ಹ್ಯಾಂಡ್ ಬಾಲ್ ಹಾಗೂ ಸ್ಕಿಪ್ಪಿಂಗ್ ಹಗ್ಗಗಳನ್ನು ಕ್ಲಬ್ನ ವತಿಯಿಂದ ನೀಡಲಾಯಿತು. ಸಂಸ್ಕಾರ, ಸಂಸ್ಕೃತಿ, ಕಲೆಗಳ ತವರೂರಾದ ಕರ್ನಾಟಕದಲ್ಲಿ ಗಮಕ ಕಲೆಗೆ ವಿಶಿಷ್ಟ ಸ್ಥಾನವಿದೆ. ಇಂತಹ ಶಿಷ್ಟ ಕಲೆಯನ್ನು ತಮ್ಮ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಾರ ಮಾಡಲು ಕಲಾಶ್ರೀ ರಾಮ ಸುಬ್ರಾಯ್ ಶೆಟ್ಟಿಯವರು ಪಠ್ಯಾಧಾರಿತ ಗಮಕದ ಮೂಲಕ ಪ್ರಯತ್ನಿಸುತ್ತಿದ್ದಾರೆ. ಗಮಕ ಮನೆ ಮನೆಗೆ, ಮನ ಮನಕ್ಕೆ ತಲುಪಿಸುವ ಪ್ರಯತ್ನ ಮಾಡಬೇಕು. ಗಮಕ ಕೇವಲ ಪುರಾಣದ ಕಥೆಗಳಿಂದ ಕೂಡಿದ್ದಲ್ಲ, ನೀತಿ, ಆಧ್ಯಾತ್ಮ ಚಿಂತನೆ, ಋಣ ತೀರಿಸುವ ಮಹತ್ವ ಮುಂತಾದ ಮೌಲ್ಯಗಳನ್ನು ಬೋಧಿಸುತ್ತದೆ ಎಂದು ಯಲ್ಲಾಪುರದ ವಿಶ್ವದರ್ಶನ ಸಂಸ್ಥೆಯ ಆಡಳಿತಾಧಿಕಾರಿ ಅಜಯ್ ಭಾರತೀಯ ತಿಳಿಸಿದರು. ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇನ್ನು ಈ ವೇಳೆ ಉತ್ತರ ಕನ್ನಡ ಜಿಲ್ಲಾ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರು, ವಿಶ್ವ ಆದರ್ಶ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರು ಆದ ಶ್ರೀಮತಿ ಮುಕ್ತಾ ಶಂಕರ್ 10ನೇ ತರಗತಿಯ ಪಠ್ಯದ ಕುಮಾರವ್ಯಾಸ ಭಾರತದ ಪದ್ಯಗಳನ್ನು ಸುಶ್ರಾವ್ಯವಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ವಾಚನ ಮಾಡಿದರೆ, ರಾಮ ಸುಬ್ರಾಯ್ ಶೇಟ್ ಅವರು ಪ್ರಾಚೀನ ಕಾವ್ಯಗಳ ಮಹತ್ವವನ್ನು ವಿವರಿಸಿ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟವನ್ನು ತಲುಪಿದ ಶ್ರೇಷ್ಠ ಕಲೆಯಾದ ಗಮಕದ ವಿಶೇಷತೆಯನ್ನು ತಿಳಿಸಿದರು. ಇನ್ನು ಮಹಾದಾನಿಯಾದ ಕಲಿಕರ್ಣನ ಸ್ವಾಮಿ ನಿಷ್ಠೆಯನ್ನು ಮನೋಜ್ಞವಾಗಿ ವಿವರಿಸಿ ಚಕ್ರವರ್ತಿ ಆಗುವ ಆಮಿಷವನ್ನು ತಿರಸ್ಕರಿಸಿ ದುರ್ಯೋಧನನ ಋಣ ತೀರಿಸಲು ಕೊನೆಯವರೆಗೆ ಹೋರಾಡುವ ಸಂಕಲ್ಪ ಮಾಡಿದ ಕರ್ಣನಿಂದ ಋಣ ತೀರಿಸುವಿಕೆಯನ್ನು ನಾವೆಲ್ಲ ಕಲಿಯಬೇಕೆಂದು ಇದೇ ವೇಳೆ ತಿಳಿಸಿದರು. ಇನ್ನು ಇದೇ ವೇಳೆ ಸಹ ಶಿಕ್ಷಕರು ಕಲಾವಿದರನ್ನು ಸನ್ಮಾನಿಸಿದರು. ಸಾಗರ ತಾಲೂಕಿನ ಕುಗ್ವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಪಂದನ ಸಂಸ್ಥೆಯವರು ಜೂನ್ 28ರಿಂದ ಜುಲೈ 3ರವರೆಗೆ ಹಮ್ಮಿಕೊಂಡಿರುವ ಧೀಮ್ ಸಾಲೆ ಧೀಮ್ ಸರಣಿ 7 ಮಕ್ಕಳಿಗೆ ರಂಗ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ಪಂದನ ಸಂಸ್ಥೆ ಅಧ್ಯಕ್ಷರಾದ ಪ್ರತಿಭಾ ಎಂವಿ ಅವರು ಶಿಬಿರದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಶಿರಸಿಯ ಸಂಕಲ್ಪ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಕಾರ್ಯದರ್ಶಿ ಕುಮಾರ್ ಪಟ್ಗಾರ್ ಅವರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ನಿರಂಜನ್ ಕುಗ್ವೆ ಮತ್ತು ಮುಖ್ಯೋಧ್ಯಾಪಕರಿಗೆ ಸಾಂಪ್ರದಾಯಿಕವಾಗಿ ಹಣ್ಣಿನ ಗಿಡಗಳನ್ನು ಮತ್ತು ತರಕಾರಿ ಬೀಜಗಳನ್ನು ವಿತರಿಸಿ ಉದ್ಘಾಟಿಸಲಾಯಿತು. ಇನ್ನು ಈ ವೇಳೆ ಸ್ಪಂದನ ಸಂಸ್ಥೆ ಅಧ್ಯಕ್ಷರಾದ ಪ್ರತಿಭಾ ಎಂವಿ, ಶಿರಸಿಯ ಅಸ್ಮಿತೆ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಸ್ಪಂದನ ಸಂಸ್ಥೆ ಸದಸ್ಯರಾದ ರಿಯಾಜ್ ಸಾಗರ್, ಶಿರಸಿಯ ಗ್ರೀನ್ ಕೇರ್ ಸಂಸ್ಥೆ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ತೋನ್ಸೆ ಅವರು ಉಪಸ್ಥಿತರಿದ್ದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಗ್ರೀನ್ ಕೇರ್ ಸಂಸ್ಥೆ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ತೋನ್ಸೆ ಅವರು ಆರೋಗ್ಯ ಜಾಗೃತಿ ಹಾಗೂ ಡೆಂಗಿ ಜ್ವರದ ನಿಯಂತ್ರಣದ ಬಗ್ಗೆ ಶಾಲಾ ಮಕ್ಕಳೊಡನೆ ಸಂವಾದ ನಡೆಸಿದರು. ನಂತರ ಶಾಲೆಗೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಕೊಡುಗೆಯಾಗಿ ನೀಡಿ ಪ್ರಥಮ ಚಿಕಿತ್ಸೆಯ ಮಹತ್ವ ಹಾಗೂ ಬಳಸುವ ಕುರಿತು ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಮಾಹಿತಿ ನೀಡಲಾಯಿತು. ಇನ್ನು ಸಂಕಲ್ಪ ಸಂಸ್ಥೆಯ ಶ್ರೀಕುಮಾರ್ ಪಟ್ಗಾರ್ ಅವರು ಪರಿಸರ ಸಂರಕ್ಷಣೆ, ಮಕ್ಕಳ ಸಹಾಯವಾಣಿಯ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ 40ಕ್ಕೂ ಹೆಚ್ಚು ಮಕ್ಕಳು ಹಾಗೂ ಶಾಲೆಯ ಶಿಕ್ಷಕರು ಪಾಲ್ಗೊಂಡು ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಂಡರು. ಇದು ಸಾಧಾರಣ 4 ಲೀಟರ್ಗೆ ಆಗುವಷ್ಟು ಉಂಟು. ಯಾರಾದರೂ ಒಬ್ಬರಿಗೆ ಬೇಕು ಅಂದಾಗ ನೀವು 1 ಗ್ಲಾಸಿಗೆ ಆದಷ್ಟು ನೀರು ಮಾತ್ರ ಕಾದು ಆರಿಸಿದ ನೀರಿಗೆ ಹಾಕಬೇಕು. ಇದು ನೀವು ಏನು ಕಳ್ಕೊಂಡಿರ್ತೀರ ವಾಂತಿ ಬೇದಿ ಆದಾಗ ಇದು ನಿಮ್ಮ ದೇಹದೊಳಗೆ ಮತ್ತೆ ಪುನಃ ಅದನ್ನು ರಿಕವರಿ ಮಾಡ್ತೀವಿ. ಇದನ್ನು ಏನಂತಾರೆ ORS ಅಂದರೆ ಏನು ಹೇಳಿ,
ORS ಅಂತ ಹೇಳ್ತಾರೆ. ಇದು ಶಾರ್ಟ್ ಫಾರ್ಮ್, ಓರಲ್ ರಿಹೈಡ್ರೇಷನ್ ಸಾಲ್ಟ್. ಅಂದರೆ ನಿಮ್ಮ ದೇಹದೊಳಗೆ ಏನು ನೀವು ಅದನ್ನು ಅನಿಸ್ತಾ ಇದ್ದೀರಿ, ಅದು ಸದ್ಯ ಹೊಸದಾಗಿ ಪ್ರಾರಂಭವಾಗಿದೆ. ಸೊ ಪ್ರಥಮವಾಗಿ ಕಾರ್ಯಕ್ರಮ ನಿಮ್ಮ ಶಾಲೆಯಲ್ಲಿ ಗಿಡ ಕೊಡೋದ್ರ ಮೂಲಕ ಹಾಗೂ ತರಕಾರಿ ಬೀಜವನ್ನು ಕೊಟ್ಟು ಪ್ರಾರಂಭಿಸ್ತಾ ಇದ್ದೇವೆ. ಏನಕ್ಕೆ ನಾವು ಗಿಡ ಕೊಡ್ತಾ ಇದ್ದೇವೆ? ನಿಮ್ಮ ಮನೆಯಲ್ಲಿ ಗಿಡ ಸಿಗ್ತಾ ಇತ್ತಲ್ಲ, ಸಿರ್ಸಿಯಿಂದ ತಗೊಂಡಿದ್ದೇವೆ. ಯಾಕೆ ಗಿಡ ಕೊಡ್ತಾ ಇದ್ದೇವೆ? ಹಾಂ, ಅದನ್ನು ಇರ್ಬೋದು. ಯಾಕೆ ನಿಮ್ಮಲ್ಲಿ ಬರ್ತಾ ಇದೆ? ಕಣ್ಣು